ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್. UGCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಬಂದಿದ್ದು ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ನೋಡ್ಕೊಂಡಿರ್ತೀರಾ ಆಲ್ರೆಡಿ ನಿಮ್ಮ ರಿಸಲ್ಟ್ನ. ಸೊ ಎಲ್ಲೆಲ್ಲಿ ದೊರಕಿದೆ ಅಂತೋ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಸೊ ನಮ್ಮ ಚಾನಲ್ಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತು ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಯಾರ್ಯಾರಿಗೂ ಸೀಟ್ ಸಿಕ್ಕಿದೆ ಅಂತ. ಸೊ ಯಾರಿಗೂ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ. ಮಾಪಪ್ ರೌಂಡ್ ಇರುತ್ತೆ, ಅಲ್ಲಿನೂ ಟ್ರೈ ಮಾಡಿ, ನಿಮಗೆ ಸಿಗುವಂಥ ಚಾನ್ಸಸ್ ಅಲ್ಲಿ ಸಹ ನಿಮಗೆ ಇರುತ್ತೆ. ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಸೀಟ್ ಯಾರಿಗೆ ಸಿಕ್ಕಿರುತ್ತೋ ಅವ್ರು ಏನು ಮಾಡ್ಬೋದು ಈಗ ನೆಕ್ಸ್ಟ್ ಸ್ಟೆಪ್ ಅಂದರೆ, ಈಗ ನೀವು ನಿಮ್ಮೊಂದು ಲಿಂಕ್ ಬರುತ್ತೆ ಪೇಮೆಂಟ್ ಮಾಡೋದಕ್ಕಾಗಿ. ಅಂದರೆ ಲಾಗಿನ್ ಮಾಡಬೇಕಾಗುತ್ತೆ ಮೊದಲು. ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಅಂದರೆ ಚಲನ್ ಜನ್ರೇಟ್ ಮಾಡೋದಕ್ಕೆ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ ಚಲನ್ ಜನ್ರೇಟ್ ಮಾಡ್ಕೊಳ್ಳಿ. ಚಲನ್ನ ತೆಗೆದುಕೊಂಡು ಬ್ಯಾಂಕ್ಗೆ ವಿಸಿಟ್ ಮಾಡಿ. ಅಂದರೆ ನಿಮ್ಮ ಯಾವ ಅಕೌಂಟ್ ಇರುತ್ತೋ ಆ ಬ್ಯಾಂಕ್ಗೆ ವಿಸಿಟ್ ಮಾಡಿ, ಅಲ್ಲಿ ಪೇಮೆಂಟ್ ಮಾಡಿ. ಪೇಮೆಂಟ್ ಆದ ನಂತರ ಅವರು ಬ್ಯಾಂಕ್ ರಿಸಿಪ್ಟನ್ನ ತೆಗೆದುಕೊಂಡು ಕ್ಯಾಂಡಿಡೇಟ್ ಮತ್ತು ಆಮೇಲೆ ಕಾಲೇಜ್ ಅಥವಾ ಇದೊಂದು 2 ರಿಸಿಪ್ಟ್ ಇರುತ್ತೆ ವಾಪಸ್ ಕೊಡ್ತಾರೆ. ಅದನ್ನು ತೆಗೆದುಕೊಂಡು 2 ಗಂಟೆ ಆದ ನಂತರ ಮತ್ತೆ ಲಾಗಿನ್ ಮಾಡಿ. ಅದಾದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಲಿಂಕ್ ಬಂದಿರುತ್ತೆ. 2 to 3 ಅವರ್ಸ್ ಯೂಸಲಿ ಆಗುತ್ತೆ. ಕ್ಲಿಕ್ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ನಂತರ ಪೇ ಮಾಡಿರೋಂಥ ಚಲನ್ ಪ್ಲಸ್ ಅಡ್ಮಿಷನ್ ಆರ್ಡರ್ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡಾಕ್ಯುಮೆಂಟ್ ಲೀಸ್ಟ್ ಇರುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳಿ, 1-2 ಫೋಟೋ ಕಾಪೀಸ್ ತೆಗೆದುಕೊಳ್ಳಿ, ಮತ್ತು ಆಮೇಲೆ ಪಾಸ್ಪೋರ್ಟ್ದು ಸ್ಟ್ಯಾಂಪ್ಸಸ್ ಮಿನಿಮಮ್ 10 ಫೋಟೋಸ್ ತೆಗೆದುಕೊಳ್ಳಿ. ಅದನ್ನೆಲ್ಲ ತೆಗೆದುಕೊಂಡು ನೀವು ಅಲೋಟ್ ಆಗಿರುವಂಥ ಕಾಲೇಜ್ಗೆ ಮೆನ್ಷನ್ ಮಾಡಿರುವಂಥ ಡೇಟ್ ಒಳಗಡೆ ನಿಮಗೆ ಅಡ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಅಡ್ಮಿಷನ್ ಪ್ರೊಸೀಜರ್ ಆದ ನಂತರ ಮತ್ತೆ ಕೆಗೆ ಲಾಗಿನ್ ಮಾಡಿ, ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನಿಮಗೆ ಕೆಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಆವಾಗ ನಿಮ್ಮ ಪ್ರೊಸೀಜರ್ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಓಕೆ, ಸೊ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಸೊ ಯಾರು ನಿಮಗೆ ಸೀಟ್ ಸರೆಂಡರ್ ಮಾಡಬೇಕಂತಿದ್ರು ಅಲ್ಲಿ ಯಾವುದೇ ರೀತಿ ಆಪ್ಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ 1-2 ದಿನದಲ್ಲಿ ನಿಮಗೆ ಯೂಸಲಿ ನೋಟಿಫಿಕೇಷನ್ ಬರುತ್ತೆ. ಯಾರು ಸೀಟ್ ಕ್ಯಾನ್ಸಲ್ ಮಾಡ್ತಾರೋ ಸರೆಂಡರ್ ಮಾಡ್ತಾರೋ ಆ ವಿದ್ಯಾರ್ಥಿಗಳೊಂದು ಸೀಟ್ ನಿಮಗೆ ಮಾಪಪ್ ರೌಂಡಲ್ಲಿ ಅವೈಲೇಬಲ್ ಆಗುವಂತಹ ಚಾನ್ಸಸ್ ಇದೆ. ಸೊ ಏನೇ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಸೊ ಕಂಗ್ರ್ಯಾಚುಲೇಷನ್ ಯಾರಿಗೂ ಸೀಟ್ ಸಿಕ್ಕಿದೆಯೋ. ಯಾರಿಗೂ ಸಿಕ್ಕಿಲ್ವೋ ಮಾಪಪ್ ರೌಂಡಲ್ಲಿ ಟ್ರೈ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯೂಸಲಿ ಅಲ್ಲಿ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.